ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ ಇತ್ತಿರೋದೆಲ್ಲ ಪ್ರೈವೇಟ್ ಬಿಸ್ನೆಸ್. ಸರ್ಕಾರಿ ಆಸ್ಪತ್ರೆ ಮುಂದೆ ಮೆಡಿಕಲ್ ಸ್ಟೋರ್ಸ್ ಲ್ಯಾಬೊರೇಟರಿ ಬ್ಲಡ್ ಟೆಸ್ಟ್ ಮಾಡಿ ಅಂತ ಕೇಳ್ರಿ, ಈ ಬ್ಲಡ್ ಟೆಸ್ಟ್ ಇಲ್ಲಿ ಮಾಡಕ್ಕಾಗಲ್ಲ, ಹೊರಗಡೆ ಅಲ್ಲಿದೆ ಬರ್ಕೊಡ್ತೀವಿ ಹೋಗಿ ಮಾಡಿಸ್ಕೊಂಡ್ ಬಾ ಅಂತ ಕಡೆಗಳ ಮೇಂಟೈನ್ ಮಾಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಮುಂದೆ ಸುತ್ತುವರ್ಕೊಂಡಿರ್ತಾರೆ. ಬಳ್ಳಾರಿ ಜಿಲ್ಲಾ ಮೆಡಿಕಲ್ ಸ್ಟೋರ್ಸ್ ಇರ್ತವೆ, ಏನಕ್ಕೆ ಇರ್ತವೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ನಾವು ಆಕ್ಚುಲಿ ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀವಿ, ಬಟ್ ಅಲ್ಲಿ ಆಗ್ತಿರೋದೆಲ್ಲ ಪ್ರೈವೇಟ್ ಬಿಸ್ನೆಸ್. ಏನಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಮುಂದೆಲ್ಲ ಮೆಡಿಕಲ್ ಸ್ಟೋರ್ಸ್ ಇರ್ತವೆ, ಮೆಡಿಕಲ್ ಲ್ಯಾಬೊರೇಟರಿ ಇರ್ತವೆ, ಫಾರ್ ಎಕ್ಸಾಂಪಲ್ ಡಯಾಗ್ನೋಸ್ಟಿಕ್ ಇರ್ತವೆ, ಎಲ್ಲಾನು ಸುತ್ತಮುತ್ತ ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತನೇ ಸುತ್ತುವರ್ಕೊಂಡಿರ್ತವೆ. ಇದು ಎಲ್ಲಿದ್ ಮ್ಯಾಟರ್ ಅಂದ್ರೆ ಬಳ್ಳಾರಿಯ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಓಪಡಿ ಮುಂದ್ಗಡೆ ಎಲ್ಲಾನು ಮೆಡಿಕಲ್ ಸ್ಟೋರ್ಸ್ ಇರ್ತವೆ. ಏನಕ್ಕೆ ಇರ್ತವೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಇದಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಂತ ವಿಚಿತ್ರ ಹಗರಣಗಳು, ಫಾರ್ ಎಕ್ಸಾಂಪಲ್ ನೀವು ಎಂಟ್ರಿ ಕೊಟ್ರಿ ಆ ಸರ್ಕಾರಿ ಆಸ್ಪತ್ರೆ ಒಳಗೆ ಎಂಟ್ರಿ ಕೊಟ್ರಿ, ಒಂದು LED ಲೈಟ್ ನೋಡ್ತೀರಿ, ಆ LED ಲೈಟ್ ಬೆಲೆ ಒಂದು 6,000 ಇಲ್ಲ 8,000 ಇರ್ಬೋದೇನೋ, ಬಟ್ ಅದಕ್ಕೆ ಹಾಕಿರೋ ಬಿಲ್ 70,000. ಅಂದ್ರೆ ಟೆಂಡರ್ ತಗೊಂಡು 70,000ಕ್ಕೆ ಬಿಲ್ ಹಾಕಿ ಅದರಂತೆ ಒಂದು 4ರಿಂದ 5 ಅಥವಾ 6 ಲೈಟ್ ಹಾಕ್ಸಿರ್ತಾರೆ. ಅದೆಲ್ಲದಕ್ಕೂ ಒಂದು 4ರಿಂದ 5 ಲಕ್ಷ ಬಿಲ್ ಮಾಡ್ಕೊಂಡು ಸರ್ಕಾರದ ಬೊಕ್ಕಸೆಯಿಂದ ಹಣವನ್ನ ಎಳಿತಾ ಇದ್ದಾರೆ. ಅವರು ತಗೊಂಡು ಗುಳುಂ ಮಾಡ್ತಾ ಇದ್ದಾರೆ. ಒಂದು ಸೋಲಾರ್ LED ಸ್ಟ್ರೀಟ್ ಲೈಟ್ ಅಂತ ಒಂದು ಇದು ಮಾಡ್ತಾರೆ, ಟೆಂಡರ್ ಕರೀತಾರೆ. ಈ LED ಲೈಟ್ಗೆ ಇರೋದು ಒಂದು ಎಲ್ಲ ಒಟ್ಟು ಸೇರಿ 6,000, 6,400, 500 ರೂಪಾಯಿ ಇರುತ್ತೆ. ಇವರು ಒಂದು ಅಂಥ LED ಸ್ಟ್ರೀಟ್ ಲೈಟ್ಗೆ 70,000. ನೆಕ್ಸ್ಟ್ ಹಂಗೆ ಎಂಟ್ರಿ ಕೊಟ್ರ ಮುಂದೆ ಹೋಗ್ತೀರಾ, ಮುಂದೆ ಹೋದ್ರೆ ನೀವು ಅಬ್ಸರ್ವ್ ಮಾಡ್ತೀರಾ ಯಾವ ತರ ಪೇಷಂಟ್ಸ್ ಎಲ್ಲೆಲ್ಲಿ ಹೋಗ್ತಾ ಇದಾರೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನೀವೇನಾದ್ರೂ ಹೋಗಿ ನಮ್ಗಿದು ಬ್ಲಡ್ ಟೆಸ್ಟ್ ಮಾಡಿ ಅಂತ ಕೇಳ್ರಿ, ಈ ಬ್ಲಡ್ ಟೆಸ್ಟ್ ಇಲ್ಲಿ ಮಾಡಕ್ಕಾಗಲ್ಲ, ಹೊರಗಡೆ ಅಲ್ಲಿದೆ ಬರ್ಕೊಡ್ತೀನಿ ಹೋಗಿ ಮಾಡಿಸ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಹೊರಗಡೆ ಬರ್ದು ಕೊಟ್ರ ಏನದು ಬ್ಲಡ್ ಟೆಸ್ಟ್ ಕೂಡ ಪ್ರತಿಯೊಂದು ಯಾವ್ದು ನಮ್ಮ ಬಿಮ್ಸ್ ಅಲ್ಲಿ ಮಾಡಿಸಿದ್ದಂತವಲ್ಲ, ಪ್ರತಿಯೊಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಲ್ಲಿ ಪ್ರೈವೇಟ್ ಆಗಿ ಯಾರು ಇರ್ತಾರೋ ಅವ್ರ ಹತ್ರ ಬ್ಲಡ್ ಟೆಸ್ಟ್ ಅನ್ನು ಡಾಕ್ಟರ್ಗಳು ಕಳಿಸ್ಕೊಟ್ಟು ಅವರಿಂದ ಕಿಕ್ ಬ್ಯಾಕ್ ಅನ್ನು ಇಸ್ಕೊಂಡು ದುಡ್ಡಕ್ಕೋಸ್ಕರ ಇವತ್ತಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಹೊರತು ಒಂದು ಪ್ರಾಣ ಉಳಿಸ್ಬೇಕಂತೇಳಿ ಆ ಬಳ್ಳಾರಿ ಬಿಮ್ಸ್ ಅಲ್ಲಿ ನಡೀತಾ ಇಲ್ಲ. ಇನ್ನು ಟ್ಯಾಬ್ಲೆಟ್ ವಿಷಯಕ್ಕೆ ಬಂದ್ರೆ ಈ ಟ್ಯಾಬ್ಲೆಟ್ ತಗೊಂಬಾ ಅಂತ ಏನಾದ್ರು ನಮ್ಮ ಡಾಕ್ಟರ್ ಕಳ್ಸಿದ್ರೆ ಅವ್ರು ಬರ್ದ್ ಕೊಡ್ತಾರೆ, ಅವರು ಆಚೆ ಹೋಗಿ ತಗೊಂಡ್ಬರ್ಬೇಕು, ಯಾಕಂದ್ರೆ ಇಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ, ಓಪನ್ ಆಗಿ ಹೇಳ್ತಾರೆ ಇಲ್ಲಿ ಟ್ಯಾಬ್ಲೆಟ್ಸ್ ಇಲ್ಲ. ಮಾತ್ರೆ ಎಲ್ಲಿ ತಗೊಂಡಿದ್ದೀನಿ, ಮಾತ್ರೆ ಎಲ್ಲಿ ತಗೊಂಡದ ಹೊರಗಡೆ ತಗೊಂಡದ ಎಲ್ಲ ಪ್ರೈವೇಟ್ ಬರ್ದು ಕೊಡ್ತಾರೆ, ಪ್ರೈವೇಟ್ ಸ್ಟಾಕ್ ಇಲ್ಲ ಇಲ್ಲಿ, ಈ ಮೆಡಿಸನ್ ಇಲ್ಲ. ಕಫ ತೆಗೆಯೋದು ಇಲ್ಲೇ ಇರುತ್ತಲ್ಲ, ಇಲ್ವಂತ ಇಲ್ಲಿ ಇದಿಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ. ಸೊ ಮುಂದ್ಗಡೆ ಸುತ್ತುವರೆದಿರ್ತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ ಅವರು ವೇಟ್ ಮಾಡ್ತಾ ಇರ್ತಾರೆ, ಬನ್ನಿ ಇಲ್ಲಿ ಬನ್ನಿ ಅಲ್ಲಿ ಹೋಗಿ, ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳಿ ಕಾಯ್ತಾ ಇರ್ತಾರೆ, ಕರೀತಾ ಇರ್ತಾರೆ. ನೀವು ದೇವಸ್ಥಾನಗಳಲ್ಲಿ ಅಥವಾ ಜಾತ್ರೆಗಳಲ್ಲಿ ಅಲ್ಲಿ ಏನಾದ್ರು ಮುಂದೆ ಮಾರಾಟಕ್ಕೆ ಇಟ್ಟಿರ್ತಾರಲ್ವಾ, ಅಲ್ಲಿ ಒಂದ್ ಹುಡುಗನ್ ಬಿಟ್ಟಿರ್ತಾರೆ, ಯಾವ ರೀತಿ ಅಲ್ಲಿ ಹೋದವ್ರನ್ನೆಲ್ಲ ಕರಿಬೇಕಪ್ಪ, ಈಗ ಊಟ ಮಾಡಕ್ ಅಲ್ಲೆಲ್ಲ ಹೋದವ್ರನ್ನೆಲ್ಲ ಒಂದ್ ಹುಡುಗನ್ ನಿಂದಿರ್ಸಿರ್ತಾರೆ, ಕರಿಬೇಕು. ಆ ತರ ಸಿಚುವೇಶನ್ ನಮ್ಮ ಓಪಡಿ ಮುಂದ್ಗಡೆ ಇದೆ, ಬಳ್ಳಾರಿ ಓಪಡಿ ಮುಂದ್ಗಡೆ. ಅಂದ್ರೆ ಎಲ್ಲಾ ರೀತಿಯ ಪೇಷಂಟ್ಸ್ ಗಳು ಇಲ್ಲಿ ಆಲ್ಮೋಸ್ಟ್ ಆಲ್ 70 to 80% ಮೆಡಿಸಿನ್ಸ್ ಗೆ, ಲ್ಯಾಬೊರೇಟರಿ ಟೆಸ್ಟ್ ಗೆ, ಫಾರ್ ಎಕ್ಸಾಂಪಲ್ ಬ್ಲಡ್ ಟೆಸ್ಟ್, ಇದಕ್ಕೆಲ್ಲಾನು ಔಟ್ ಸೈಡ್ ಮಾಡಿಸ್ಕೊಂಡ್ ಬರ್ಬೇಕು. ಇದಲ್ಲದೆ ಸರ್ಕಾರಿ ಹುದ್ದೆಗೆ ಸೇರಿಕೊಂಡಂತಹ ವೈದ್ಯಾಧಿಕಾರಿಗಳು, ವೈದ್ಯರು, ಸರ್ಕಾರಿ ಗೌರ್ಮೆಂಟ್ ಡಾಕ್ಟರ್ಸ್, ಅವರು ಸಪರೇಟ್ ಆದಂತಹ ಕ್ಲಿನಿಕ್ ಗಳು ಇಟ್ಟಿರ್ತಾರೆ, ಬೇರೆ ಕಡೆ ಕ್ಲಿನಿಕ್ ಗಳ ಹಾಸ್ಪಿಟಲ್ ಗಳ ಮೇಂಟೈನ್ ಮಾಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಇಲ್ಲಿ ಸಾರ್ವಜನಿಕರು ಸಾಯ್ತಾ ಇರ್ತಾರೆ, ಸಾಯ್ಬೇಕಾ ಬದುಕ್ಬೇಕಾ ಅನ್ನೋ ಒಂದು ಇಂಟೆನ್ಷನ್ ನಲ್ಲಿ ವೇಟ್ ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ, ಲೈನ್ ಗಟ್ಲೆ ಕಾಯ್ತಾ ಇರ್ತಾರೆ ಓಪಿನಲ್ಲಿ. ಸೊ ಅಂತ ಒಂದು ಕಂಡೀಷನ್ ನ ಕ್ರಿಯೇಟ್ ಮಾಡೋದೇ ಈ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಗಳು. ಇದೆಲ್ಲಾನು ಒಂದು ಡಾಕ್ಯುಮೆಂಟರಿ ಟೈಪ್ ಅಲ್ಲಿ, ಇದೆಲ್ಲದನ್ನು ಒಂದು ನ್ಯೂಸ್ ರಿಪೋರ್ಟರ್ ಟೈಪ್ ಅಲ್ಲಿ ವಿಜಯ್ ಟೈಮ್ಸ್ ಅವರು ಮಾಡಿ ಬಿಟ್ಟಿದ್ದಾರೆ. ನೀವೇ ಬೇಕಾದ್ರೆ ನೋಡಿ. ಸರ್ಕಾರಿ ಕೆಲಸ ದೇವರ ಕೆಲಸ, ಸರ್ಕಾರಿ ಕಚೇರಿ ದೇವಸ್ಥಾನ, ಸರ್ಕಾರಿ ಆಸ್ಪತ್ರೆ ದೇವಸ್ಥಾನಕ್ಕೆ ಹೋಲಿಕೆ ಮಾಡ್ತಾರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ವೈದ್ಯಾಧಿಕಾರಿಗಳಿಗೆ ದೇವರುಗಳ ತರ ಟ್ರೀಟ್ ಮಾಡ್ತಾರೆ. ಅಂತ ಒಂದು ದೇವ್ರ ಹೊರಗಡೆ ಎಲ್ಲಾ ರೀತಿಯ ದುಡ್ಡಿಗಾಗಿ ತಮ್ಮ ಮಾನವೀಯತೆಯನ್ನ ಮರೆತು ಜೀವನ ನಡೆಸ್ತಾ ಇದ್ದಾರೆ. ಅದು ಈ ನಮ್ಮ ಬಳ್ಳಾರಿಯ ಓಪಡಿ ಹಾಸ್ಪಿಟಲ್ ಅಲ್ಲಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಕಾಲಿಟ್ಟ ಕಡೆ ಎಲ್ಲ ಲಂಚ, ಈ ಕಾಲಿಟ್ಟ ಕಡೆ ಎಲ್ಲ ಕರಪ್ಲಿ. ಈ ಓಪಡಿಯಲ್ಲಿ ನಡೆದಿರ್ತಕ್ಕಂತ ಒಂದು ಸ್ಕ್ಯಾಮ್ ಏನಿದೆ ಅಂದ್ರೆ, ಇಲ್ಲಿ ಓಪಡಿಯಲ್ಲಿ ನಡೆದಿರ್ತಕ್ಕಂತ ಸ್ಕ್ಯಾಮ್ ಏನಿದೆ ಅಂದ್ರೆ, ಇಲ್ಲಿ ಟೆಂಡರ್ ಕೊಡೋದು, ಆ ಟೆಂಡರ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾತಾಡ್ಕೊಂಡು ಇಯರ್ಲಿ ಇಷ್ಟು ಅಂತ ಹೇಳ್ಬಿಟ್ಟು
ಈ 100 ರೂಪಾಯಿ ಇದ್ರೆ 200 ರೂಪಾಯಿ ಹಾಕೋದು ಬಿಲ್, 1000 ರೂಪಾಯಿ ಇದ್ರೆ 4000 ರೂಪಾಯಿ ಹಾಕೋದು, ಇದೇ ತರ ಆಗಿರೋದಿಲ್ಲಿ. ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಮೇಲೆ ದುಡ್ಡು ಮಾಡ್ಕೊಳ್ಳೋ ಹಾಸ್ಪಿಟಲ್ ಕಂಡು ಆಂಟಿ ವೈರಸ್ ಅದ್ರ ಬೆಲೆ ಬಂದ್ಬಿಟ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ 750 ಇರುತ್ತೆ. ಹೋರಾಟಗಾರರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ, 750 ಇರುತ್ತೆ. ಬಟ್ ನೀವು ಮಾಸ್ ಅಲ್ಲಿ ತಗೋತೀರಾ, ಜಾಸ್ತಿ ತಗೋತೀರಾ ಅಂತ ಏನಾದ್ರು ಅವ್ರಿಗೆ ಏನಾದ್ರು ಅನ್ಸಿದ್ರೆ 150 ರೂಪಾಯಿ ಕಡಿಮೆ ಮಾಡಿ ಕೊಡ್ತಾರೆ. 650 ಏನಾದ್ರು ಸಿಗ್ಬೋದು. ಸೊ ಇದರ ಬೆಲೆ ಅವ್ರು ಹಾಕಿರೋದು 4200, ಟೋಟಲ್ ಆಗಿ ತಗೊಂಡಿರೋದು 100. ಸೊ 4 ರಿಂದ 5 ಲಕ್ಷ ಬಿಲ್. ಆಂಟಿ ವೈರಸ್ ಕ್ಯಾಸ್ಪರ್ ಸ್ಕೈ ಅಂತೇಳಿ 3 ಡಿವೈಸ್ 1 ಕಂಪ್ಯೂಟರ್ 1 ಇಯರ್ ವಾರಂಟಿ. ಒಂದು ತಗೊಳಕ್ ಹೋದ್ರೆ ನಾವು 750 ಬರುತ್ತೆ. ಅದೇ ಆಂಟಿ ವೈರಸ್ನ ಇವರು 4200 ಅಂತ ಹೇಳ್ಬಿಟ್ಟು 100 ಕ್ವಾಂಟಿಟಿಗೆ 4,20,000 ರೂಪಾಯಿ ಪ್ಲಸ್ GST 75,000, ಟೋಟಲ್ 4,95,600 ರುಪೀಸ್. ಯಾವುದೇ ಐಟಮ್ ನೀವು ತಗೊಂಡ್ರು 4 ರಿಂದ 5 ಲಕ್ಷ ಬಿಲ್ ಮಾಡೇ ಮಾಡ್ತಾರೆ. ಸೊ ಇದು ಸಿಚುವೇಶನ್ ನಾವು OPD ನಲ್ಲಿ ನೋಡ್ಬೇಕಾಗಿದ್ದೀವಿ. ರೋಗಿಗಳನ್ನ ಟ್ರೀಟ್ ಮಾಡೋ ಲೆವೆಲ್ಲೇ ಬೇರೆ, ರೋಗಿಗಳನ್ನ ಯಾವ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ ಅದು ಕಥನೆ ಬೇರೆ ಇದೆ. ಪೇಷಂಟ್ ಕರ್ಕೊಂಡು ಹೊರಗೆ ಹೋಗಂತಂದ್ರೆ ನಾವೇನು ಏನಕ್ಕೆ ಬಂದ್ವಿ? ಪೇಷಂಟ್ ಕರ್ಕೊಂಡು ನೀನು ಊರಿಗೆ ಹೋಗಪ್ಪ ಅಂತ ಹೇಳಿದ್ರೆ ನಾವು ಪಾಪ ಇಲ್ಲಿ ದುಡ್ಡು ಕಟ್ಟಿ ಎಲ್ಲ ತೋರ್ಸಮಕ್ ಬಂದಿವ, ಏನೋ ಪೇಷಂಟ್ ಕರ್ಕೊಂಡು ಊರಿಗೆ ಹೋಗಿ ಬಂದ್ವಿ. ಇನ್ನು ಹಲವಾರು ರೀತಿಲಿ ಸ್ಕ್ಯಾಮ್ಗಳು ಅಪಾಯಿಂಟ್ಮೆಂಟ್ ಮಾಡೋದು. ಈಗ ಯಾರಾದ್ರೂ ಹೋರಾಟಕ್ಕೆ ಅಂತ ಬಂದ್ರೆ ಅವ್ರಿಗೆ ಆಮಿಷ ಕೊಡೋದು. ಈ ತರ ನಾವು ನಿಮ್ಮ ಕಡೆಯವ್ರಿಗೆ ಒಂದ್ 4 ಜನನ ಕರ್ಕೋತೀವಿ, ಹಾಸ್ಪಿಟಲ್ ಅಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಡೋದು, ಕ್ಲೋಸ್ ಮಾಡ್ಬಿಡೋದು. ಹೋರಾಟ ಮಾಡಕ್ ಬಂದವ್ರನ್ನು ಕ್ಲೋಸ್. ಇದೇ ತರ ಅಲ್ಲಿ ಇಲ್ದೇ ಇರೋ ಜಾಬ್ಗಳನ್ನ ಸೃಷ್ಟಿ ಮಾಡಿ ಈಗ ಸಾಮಾಜಿಕ ಹೋರಾಟಗಾರರು, ಸಂಘಟನೆಕಾರರು ಅವರೆಲ್ಲರೂ ಬರ್ತಾರೆ ಇಲ್ಲಿ ಅವ್ಯವಸ್ಥೆ ನೋಡಿ, ಇವ್ರು ಮಾಡ್ತಾ ಇರೋದು ಫ್ರಾಡ್ ಕೆಲಸಗಳೆಲ್ಲ ನೋಡಿ. ಸೊ ಕ್ವಶನ್ ಮಾಡಕ್ ಹೋದಾಗ ಇವ್ರೇನಂತಾರೆ, ಸರ್ಕಾರಗಳು ಇಲ್ದೇ ಇರೋ ಜಾಬ್ಗಳನ್ನ ಸೃಷ್ಟಿ ಮಾಡಿ ಇವ್ರ ಜಾಬ್ ಕೊಟ್ಟು ಅವರಿಗೆ ಸಂಬಳ ಕೊಡ್ತಾರೆ. 50 ರಿಂದ 60 ಸಾವಿರ ಸಂಬಳ ಕೊಟ್ಟು ಇವ್ರ ಕೆಲಸಗಳನ್ನ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್ ಟೆಂಡರ್ ಕೊಡೋದು, ಅದೆಲ್ಲ ಮೇಂಟೈನ್ ಮಾಡೋದು, ಈ ಮೆಟೀರಿಯಲ್ಸ್ ನ ತರಿಸೋದು, ಇದೆಲ್ಲ ಮಾಡೋದಕ್ಕೋಸ್ಕರನೇ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಸಂಬಳ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಘಟನೆ ನಮ್ಮ ಬಳ್ಳಾರಿಯಲ್ಲಿ ನಡೆದು ಬಂದಿದೆ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಗೋಸ್ಕರ, ಇನ್ಸಿಡೆಂಟ್ಸ್ ಅಥವಾ ಏನಾದ್ರು ಇನ್ಫಾರ್ಮೇಶನ್ ಗೋಸ್ಕರ, ನೀವು ನಾಲೆಡ್ಜ್ ಗೋಸ್ಕರ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.